ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ವಿನೋದ ವೈಎಂ ವ್ಲಾಗ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಚಿತ್ರ ಬಟ್ಟೆ ಅನ್ಬೇಡ, ಇದು ನಮ್ಮ ವಂಶದ ಕುಡಿ ಕಣವ್ವ, ಅಲ್ವೇನವ್ವ ವಿದ್ಯಾ? ಚಿತ್ರ ಓಡೋಗವ್ವ, ಅಮ್ಮಮ್ಮ ಆಚೆ ಕುಂತವ್ರೆ, ಮಗ ಹುಟ್ಟದೆ ಅಂದ್ಬಿಟ್ಟು ಹೇಳ್ಬಿಟ್ಟು ಬರೋಗು. ಸಾಯಿ ಅಷ್ಟ್ರಾಗೆ ಮಗನ ನೋಡಬೇಕು ಅಂತ ಆಸೆ ಪಡ್ತಿದ್ರು, ಹೋಗವ್ವ ಹೇಳೋಗು ಅಂತ ಈಶ್ವರಿ ಹೇಳ್ತಾಳೆ. ಅವ್ವ, ಅಮ್ಮಮ್ಮ ಒಬ್ಳೇ ನೋಡ್ಬಿಟ್ರೆ ಸಾಕೆ, ದೊಡ್ಡಪ್ಪ ಭದ್ರ ಇವರೆಲ್ಲ ನೋಡೋದು ಬೇಡವೇ ಅಂತ ಹೇಳ್ತಾಳೆ ಚಿತ್ರ. ಎಲ್ರಿಗೂ ತೋರ್ಸ್ಕೊಬಾ, ಹುಷಾರಾಗಿ ಹಿಡ್ಕೊ ಅಂತ ಆ ಮೂಟೆನ ಕೊಡ್ತಾಳೆ, ಬಟ್ಟೆ ಮೂಟೆನ ಚಿತ್ರ ಕೈಗೆ ಈಶ್ವರಿ. ಚಿಕ್ಕತ್ತೆ, ದಯವಿಟ್ಟು ನಿಮ್ಮ ಕೈ ಮುಗ್ದು ಬೇಡ್ಕೊತೀನಿ ಚಿಕ್ಕತ್ತೆ, ಇಂಥ ಕೆಲಸ ಮಾತ್ರ ಮಾಡಬೇಡಿ ಅಂತ ಅಳ್ತಾ ಬೇಡ್ಕೊತಿರ್ತಾಳೆ ಕೈ ಮುಗ್ದು ವಿದ್ಯಾ. ಇಳ್ಸವ್ವ ಕೈಯ, ಇಳ್ಸೆ ಕೈನ, ನಿನ್ನ ಕಣ್ಣೀರು ನಾಟಕವ ನನ್ನ ತವ ಇಟ್ಕೋಬೇಡ, ಯಾರ ಹತ್ರನೇ ಮಾತಾಡ್ತಾ ಇರೋದು ನೀನು, ನಿಲ್ಸೆ, ಮುಚ್ಚು ಬಾಯಿ ಅಂತ ಈಶ್ವರಿ ಗದರ್ತಾ ಇರ್ತಾಳೆ ವಿದ್ಯಾನ. ವಿದ್ಯಾ ಬಾಯಿ ಮೇಲೆ ಬೆಟ್ಟಿಟ್ಕೊಂಡು ಕೈ ಕಟ್ಕೊಂಡಿರ್ತಾಳೆ. ಪಾಪಿ, ಸುಳ್ಳನ್ನೇ ಒತ್ಕೊಂಡು ನಮಗೆಲ್ಲ ಮೋಸ ಮಾಡ್ತಾ ಇದ್ದೀಯಾ, ಇನ್ನು ನೋಡ್ತಾ ಇದ್ರೆ ಕೋಪ ಬರ್ತಿಲ್ವೇ, ಅಸಹ್ಯ ಆಗ್ತೈತೆ, ಇಟ್ಟೊಂದು ದೊಡ್ಡ ಸುಳ್ಳನ್ನ ಒತ್ಕೊಂಡು ತಿರುಗ್ತಾ ಇದ್ದೀಯಾ ಅಂದರೆ ನೀನು ಹೆಂಗ್ಸಲ್ವೇ, ಮನೆ ಹಾಳಿ ಅಂತ ಈಶ್ವರಿ ಬೈತಿರ್ತಾಳೆ. ಅವ್ವ, ಇವಳನ್ನ ನಾನೇನೋ ಅನ್ಕೊಬಿಟ್ಟಿದ್ದೆ, ಆದರೆ ಇವಳು ಸಾಮಾನ್ಯದವಳಂತೂ ಅಲ್ವೇ ಅಲ್ಲ ಬಿಡು ಅಂತ ಚಿತ್ರ ಹೇಳ್ತಾಳೆ. ನಾವು ಹೊಟ್ಟೆ ಕಾಣ್ತಿಲ್ಲ, ಮುಖದಲ್ಲಿ ಬಸರಿ ಕಳೆ ಕಾಣ್ತಿಲ್ಲ ಅಂತ ಅಂದಾಗ ನಿಮ್ಮ ಅಪ್ಪನ ಮನೆಗೆ ಓಡೋದೆ ನೋಡು, ನನಗಾಗಲೇ ಅನುಮಾನ ಬಂತೆ, ಆದರೆ ನೀನು ಹೊಟ್ಟೆಗೆ ಬಟ್ಟೆ ಕಟ್ಕೊಬಂದು ಎಲ್ರೂ ನಂಬಿಸೋ ಧೈರ್ಯ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಈಶ್ವರಿ ಹೇಳ್ತಾಳೆ. ಲೇ, ನನ್ನ ತಮ್ಮನ ಮದುವೆ ಮಂಟಪದಲ್ಲಿ ಅವನ ಮದುವೆನ ನಿಲ್ಲಿಸಿ ಅವಳ ಬಿಕಾರಿ ಕುತ್ತಿಗೆಗೆ ತಾಳಿ ಕಟ್ಟಂಗೆ ಮಾಡಿದೆ, ಜೊತೆಗೆ ಅವಳನ್ನ ಅಟ್ಟಿಲ್ ಬಿಟ್ಟು ಅಟ್ಟಿಯಿಂದ ಆಚೆಗೆ ಹೋಗೋ ಟೈಮ್ಗೆ ಅವಳ ಪರವಾಗಿ ನಿಂತ್ಕೊಂಡು ನನ್ನ ತಮ್ಮನ್ನ ಅಟ್ಟಿಯಿಂದ ಆಚೆ ಹಾಕ್ಸ್ಬಿಟ್ಟೆ ಅಲ್ಲೇ, ಏಟೆ ಧೈರ್ಯ ನಿನಗೆ ಅಂತ ಚಿತ್ರ ಹೇಳ್ತಾಳೆ. ಬೇರೆಯವ್ರ ತಪ್ಪನ್ನ ಎತ್ತಿ ತೋರೋ ನಿನಗೆ ನೀನು ಮಾಡ್ತಿರೋ ಈ ಕೆಲಸ ಅಪರಾಧ ಅಂತ ಅನಿಸ್ಲಿಲ್ವೇನೆ, ನೀನು ಮಾಡ್ತಿರೋ ಮೋಸ ಅವ್ನಿಗೆ ಗೊತ್ತಿಲ್ಲದೆ ಆ ದಡ್ಡ ನನ್ನ ಮಗ, ಅವ್ರವ್ವ ನಿನ್ನ ಹೊಟ್ಟೆ ಒಳಗೆ ಅವಳೇ ಅಂತ ಕುಣ್ದು ಕುಪ್ಪಳಿಸ್ತವನಲ್ಲ, ಅವನಿಗೆ ಮೋಸ ಮಾಡ್ತಿದ್ದೀನಿ ಅಂತ ಅನಿಸ್ಲಿಲ್ವಾ ಅಂತ ಈಶ್ವರಿ ಹೇಳ್ತಾಳೆ. ಅವ್ವ, ಇವಳು ಬಸ್ರಿ ಆಗವಳೆ ಅಂತವ, ಇವಳನ್ನ ಮುದ್ದು ಸೊಸೆ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತವ್ರಲ್ಲ, ಅದನ್ಯಾಕೆ ಹಾಳು ಮಾಡೋದು ಅಂತ ಎಲ್ರಿಗೂ ಮೋಸ ಮಾಡ್ಕೊಂಬತ್ತವಳೆ, ಇವಳಿಂದಾಗಿ ನನ್ನ ತಮ್ಮ ಎಷ್ಟು ನೋವು ಅವಮಾನ ಅನುಭವಿಸ್ತವನೆ, ಹೆಜ್ಜೆ ಹೆಜ್ಜೆಗೂ ಇವಳು ಅವನಿಗೆ ಅವಮಾನ ಮಾಡ್ತಾನೆ ಬಂದ್ಲು, ಈಗ ಇವಳು ತಪ್ಪನ್ನ ಬಯಲು ಮಾಡಿ ಆ ನೋವು ಹೇಗಿರುತ್ತೆ ಅಂತ ತೋರಿಸ್ಬೇಕು ಕಣವ್ವ ಅಂತ ಚಿತ್ರ ಹೇಳ್ತಾಳೆ. ಅಯ್ಯಯ್ಯೋ ಬೇಡ ಚಿಕ್ಕತ್ತೆ, ಬೇಡ ಚಿತ್ರಕ್ಕ, ಅಂತ ಕೆಲಸ ಮಾತ್ರ ಮಾಡಬೇಡಿ ಚಿಕ್ಕತ್ತೆ ಅಂತ ಹೇಳ್ತಾ ಅಳ್ತಿರ್ತಾಳೆ ವಿದ್ಯಾ. ಇನ್ನೇನೆ ನೀವು ಮೋಸ ಮಾಡ್ಕೊತಾ ಇದ್ರೂ ನೋಡ್ಕೊಂಡು ಸುಮ್ಮನೆ ಇರಬೇಕಾ ಅಂತಾಳೆ ಚಿತ್ರ. ಯಾಕೆ ಆಟೋನ್ ಕೋಪ ಮಾಡ್ಕೊತಾ ಇದ್ದಿ, ಹೊಸಿ ತಾಳ್ಮೆಯಿಂದ ಇರು ಅಂತ ಈಶ್ವರಿ ಹೇಳ್ತಾಳೆ. ಏನವ್ವ ಮಾತಾಡ್ತಾ ಇದ್ದೀಯಾ, ಇಷ್ಟು ದಿನ ಇವಳು ಮಾಡಿರೋ ಅವಮಾನಕ್ಕೆ ಸೇಟ್ ತೀರ್ಸ್ಕೊಳೋ ಟೈಮ್ ಬಂದೈತೆ, ಸುಮ್ಕಿರು ಅಂತ ಹೇಳ್ತಾ ಇದೆಯಲ್ಲವ್ವ ಅಂತ ಚಿತ್ರ ಹೇಳ್ತಾಳೆ. ಏನವ್ವ, ಮುದ್ದು ಸೊಸೆ ಅಲ್ಲ, ಮೋಸದ ಸೊಸೆ, ನನ್ನ ಮಗಳು ಹೇಳ್ದಂಗೆ ನಿನ್ನ ಬಂಡವಾಳವ ಅಟ್ಟಿಯವ್ರ ಮುಂದೆ ಬಿಚ್ಚಿಡ್ಲೆ ಅಂತ ಈಶ್ವರಿ ಹೇಳ್ತಾಳೆ. ಅಯ್ಯೋ ನಿಮ್ಮ ಕೈ ಮುಗಿತೀನಿ, ಬೇಡ ಚಿಕ್ಕತ್ತೆ ಅಂತ ವಿದ್ಯೆ ಹೇಳ್ತಾಳೆ. ಅದು ಹೆಂಗಾದದವ್ವ, ಈ ಮನೆ ಸೊಸೆಯಾಗಿ ನೀನು ಇಷ್ಟು ದಿನದಿಂದ ನಮಗೆಲ್ಲ ಎಷ್ಟು ದ್ರೋಹ ಮಾಡಿದ್ಯಾ, ಅದನ್ನೆಲ್ಲ ಹೇಳ್ದೆ ಇರೋಕತ್ತದೆ, ವಿಷಯವ ಭದ್ರನ್ಗೂ ಭಾವನ್ಗೂ ಹೇಳಿದ್ರೆ ಅವರು ಏನು ಮಾಡ್ತಾರೆ ಅಂತ ಗೊತ್ತಿದ್ರುವ ನನ್ನ ಈ ವಿಷಯ ಮುಚ್ಚಿಟ್ಟು ಮುಟ್ಟಾಳಿ ಆಗೋ ಅಂತೀಯಾ, ನನಗೆ ಸಿಕ್ಕಿರೋ ಈ ಸುವರ್ಣ ಅವಕಾಶವ ಬಿಟ್ಬಿಡು ಅಂತ ಹೇಳೋದಕ್ಕೆ ನಿನಗೆ ಹೆಂಗೆ ಮನ್ಸು ಬಂತು, ಸರಿ ಬಿಡು, ನಾನು ಮುಟ್ಟಾಳಿ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ, ಈ ವಿಷಯವ ಹೇಳೋಕ್ಕಿಲ್ಲ ಅಂತ ಈಶ್ವರಿ ಹೇಳ್ತಾಳೆ. ಅವ್ವ, ನಿನ್ನ ಬುದ್ಧಿಗೆ ಏನಾಗದವ್ವ, ಯಾಕವ್ವ ಈ ವಿಚಾರನ ಹೇಳ್ಬೇಡ ಅಂತಿದ್ಯಾ ಅಂತಾಳೆ ಚಿತ್ರ. ನಿನ್ನ ಕೋಪ ನನಗೆ ಅರ್ಥ ಆಗ್ತೈತೆ ಕಣೆ, ಆದರೆ ಪಾಪ ವಿದ್ಯಾ ಏನೋ ಗೊತ್ತಿಲ್ಲದೆ ಮಗ ತಪ್ಪು ಮಾಡಿಬಿಟ್ಟಿದೆ ಅಲ್ವೇನವ್ವ, ಅದಕ್ಕೆ ಅಟ್ಟಿವರೆಗೆಲ್ಲ ಹೇಳಿ ಪಾಪ ನಾನು ಮುದ್ದು ಸೊಸೆನ ಕತ್ತಿಡ್ದು ಆಚೆ ಹಾಕಂಗೆ ಮಾಡೋಕ್ಕಾಗ್ತದೆ, ಇದನ್ನೆಲ್ಲವ ನಾನು ನೋಡ್ಕೊತೀನಿ, ನೀನು ಸುಮ್ಕೆ ನಾನು ಹೇಳ್ದಂಗೆ ಕೇಳು ಅಂತಾಳೆ ಈಶ್ವರಿ. ಸರಿ, ಏನಾದರೂ ಮಾಡ್ಕೊ ಅಂತ ಚಿತ್ರ ಹೇಳ್ತಾಳೆ. ಉಸ್ರಿ ಹೆಂಗ್ಸು ಹಿಂಗೆಲ್ಲ ಕಣ್ಣೀರು ಹಾಕ್ತಾರೇನವ್ವ, ಅಳ್ಬಾರ್ದು ಅಂತ ಹೇಳಿ ಗದರ್ತಾಳೆ. ಕಣ್ಣು ಒರೆಸ್ಕೊ ಅಂತ ನಿನಗೆ ತಾನೇ ಹೇಳ್ತಿರೋದು ಅಂತ ಈಶ್ವರಿ ಹೇಳ್ತಾಳೆ. ಕಣ್ಣು ಒರೆಸ್ಕೊತಾಳೆ ವಿದ್ಯಾ. ನಿನಗೆ ತಾನೇ ಹೇಳಿದ್ದು ಅಳ್ಬೇಡ, ಕಣ್ಣೀರು ಒರೆಸ್ಕೊ, ನೋಡ್ದಾ ಈಗ ನೀನು ನನ್ನ ಮುದ್ದು ಸೊಸೆ, ಇದು ಒಳ್ಳೆ ಹುಡುಗಿರ ಲಕ್ಷಣ, ನೀನು ಹಿಂಗೆಯ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಆಟೆ ಸಾಕು, ಈ ವಿಷಯ ಯಾವುದೇ ಕಾರಣಕ್ಕೂ ಆಚೆಗೆ ಹೋಗೋಕ್ಕಿಲ್ಲ, ಈಗ ಹೆಂಗದೋ ಮುಂದಕ್ಕೂ ಹಂಗೆ ಇರ್ತದೆ, ನಮ್ಗೆ ಯಾರ್ಯಾರು ಉಪಕಾರ ಮಾಡೋರೋ ಅವ್ರಿಗೆ ಪ್ರತಿ ಉಪಕಾರ ಮಾಡೋದು ಒಳ್ಳೆ ಕೆಲಸ ಅಲ್ವೇ ಅಂತ ಈಶ್ವರಿ ಹೇಳ್ತಾಳೆ. ಈಗೇನು ನಾನು ಮಾಡಬೇಕು ಅಂತ ಹೇಳಿ ಚಿಕ್ಕತ್ತೆ ಅಂತ ವಿದ್ಯೆ ಹೇಳ್ತಾಳೆ. ನನಗೆ ಯಾಕೆ ಹೇಳಿ ನೀನು ಇಷ್ಟ ಆಗೋದು, ಒಬ್ಬರನ್ನ ಬೇಗ ಅರ್ಥ ಮಾಡ್ಕೊಂಬಿಡ್ತೀಯ ನೋಡು, ಅದಕ್ಕೆ ನನ್ನ ಮಗ ಈ ಅಟ್ಟಿಯಿಂದ ಆಚೆ ಇರೋದನ್ನ ನೋಡಿ ಶಾನೆ ಒದ್ದಾಡ್ತಾ ಇದ್ದೀನಿ ಕಣವ್ವ, ನನ್ನ ಕೈಯಲ್ಲಿ ಅದನ್ನು ನೋಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ನೀನು ಭದ್ರಂತವ ನಿಮ್ಮ ಮಾವ ಇಂಥವ ಮಾತಾಡಿ ನನ್ನ ಮಗ ಮನೆಗೆ ಬರಂಗೆ ಮಾಡಬೇಕು, ನಾನು ಇಷ್ಟೆಲ್ಲ ಸಹಾಯ ಮಾಡ್ತಾ ಇದ್ದೀನಿ,
ನನಗೋಸ್ಕರ ಒಂದು ಉಪಕಾರ ಮಾಡೋಕ್ಕಿಲ್ವಾ ಅಂತ ಈಶ್ವರಿ ಹೇಳ್ತಾಳೆ. ಇಲ್ಲ ಇಲ್ಲ, ನನ್ನಿಂದ ಸಾಧ್ಯ ಇಲ್ಲ ಚಿಕ್ಕತ್ತೆ ಅಂತ ವಿದ್ಯೆ ಹೇಳ್ತಾಳೆ. ಇತ್ತ ಮೋಹನ ಯೋಚನೆ ಮಾಡ್ತಿರ್ತಾಳೆ. ಇವತ್ತಿನವರೆಗೂ ಪ್ರಶ್ನೆ ಮಾಡ್ತಿದ್ದವರು ಅಂಥವ್ರು ಇವತ್ತು ಉಡುಗೊರೆ ತಗೊಬಂದವ್ರೆ ಅಂದರೆ ಅದು ಒಪ್ಕೆನಾ, ಇಲ್ಲ ಅಂದರೆ ಇನ್ನೇನಾದರೂ ಆಟ ಶುರು ಮಾಡವ್ರ ಅಂತ ಮನಸ್ಸಿನಲ್ಲಿ ಅನ್ಕೊತಿರ್ತಾಳೆ ಮೋಹನ. ಮತ್ತೆ ಏನು ಯೋಚನೆ ಮಾಡ್ತಿದ್ದೀರಿ ಅಂತ ಚಂಪಾ ಕೇಳ್ತಾಳೆ. ಇದ್ದಕ್ಕಿದ್ದಂಗೆ ಈಶ್ವರಿ ಸೀರೆ ತಗೊಬಂದವಳಲ್ಲ, ಯಾಕೆ ಚಂಪಾ ಅಂತಾಳೆ ಮೋಹನ. ಏನಾದರೂ ಅತ್ತೆಗೂ ಮತ್ತೆ ಚಿತ್ರಕ್ಕನಿಗೂ ಅನುಮಾನ ಬಂದ್ಬಿಟ್ಟೈತಾ ಅಂತ ಚಂಪಾ ಹೇಳ್ತಾಳೆ. ಅನುಮಾನ ಬಂದಿರೋದಕ್ಕೆ ಸಾಧ್ಯ ಇಲ್ಲ ಬಿಡು. ಒಂದು ಸಣ್ಣ ಸುಳಿವು ಸಿಕ್ಕಿದ್ರು ಈಶ್ವರಿ ಇಟ್ಟೊತ್ಗಾಗ್ಲೇ ರಂಪಾರಾಮಣ್ಯ ಮಾಡ್ಬಿಟ್ಟಿರೋಳು ಅಂತ ಮೋಹನ ಹೇಳ್ತಾಳೆ. ಆದರೂ ಅತ್ತೆ ನನ್ಗೆ ಯಾಕೋ ಅನುಮಾನ ಅಂತಾಳೆ ಚಂಪಾ. ಬಿಡು, ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ, ಕೆಲಸ ಮಾಡು ಅಂತಾಳೆ ಮೋಹನ. ಇತ್ತ ಅಕ್ಕ, ನನ್ನ ಮುದ್ದು ಸೊಸೆ ಹೆಂಗೆ ಕಾಣ್ತಾವಳೆ ನೋಡು ಅಂತ ಈಶ್ವರಿ ಹೇಳಿ ವಿದ್ಯಾ ಅಂತ ಕೂಗ್ತಾಳೆ. ಈಶ್ವರಿ ಕೊಟ್ಟಿದ್ದು ಸೀರೆನ ಉಟ್ಕೊಂಡು ಬಂದಿರ್ತಾಳೆ ವಿದ್ಯಾ. ಚಿತ್ರನೂ ಬಂದು ನಿಂತ್ಕೊತಾಳೆ. ಇವರೇ ಸೀರೆ ಉಡ್ಸ್ಕೊಂಡು ಕರ್ಕೊಬತ್ತವ್ರೆ ಅಂದರೆ ಸತ್ಯನ ಹೊರಗೆ ತಂದಿರಬೇಕು, ಅದಕ್ಕೆ ಹಿಂಗೆಲ್ಲ ನಾಟಕ ಮಾಡ್ತಿರ್ಬೇಕು ಅಂತ ಚಂಪಾ ಮನಸ್ಸಿನಲ್ಲಿ ಅನ್ಕೊತಿರ್ತಾಳೆ. ದೊಡವ, ಈ ಸೀರೆ ಸೊಬ್ಗು ಒಂದು ಕಡೆ ಆದರೆ ನಮ್ಮ ವಿದ್ಯಾ ಅಂದ ಇನ್ನೊಂದು ಕಡೆ, ಎರಡೂ ಸೇರಿ ಅದ್ಭುತದ ಥರ ಕಾಣಿಸ್ತಿಲ್ವೇ ದೊಡವ? ಸೀರೆ ಹೆಂಗೆ ಕಾಣಿಸ್ತೈತೆ ಅಂತ ಹೇಳ್ತಾನೆ ಇಲ್ಲ ಅಂತಾಳೆ ಚಿತ್ರ. ನಮ್ಮ ಮನೆ ಮಹಾಲಕ್ಷ್ಮಿ ಥರ ಲಕ್ಷ್ಮವಾಗಿ ಕಾಣಿಸ್ತಾವಳೆ ಅಂತ ಮೋಹನ ಹೇಳ್ತಾಳೆ. ಚಂಪಾ, ನೀನು ಯಾಕೆ ಏನು ಹೇಳ್ತಾ ಇಲ್ಲ ಅಂತ ಚಿತ್ರ ಕೇಳ್ತಾಳೆ. ವಿದ್ಯಾಕ್ಕನಿಗೆ ಈ ಸೀರೆ ಬೋಸ್ ಅಂದಾಗ ಕಾಣಿಸ್ತೈತೆ ಅಂತ ಚಂಪಾ ಹೇಳ್ತಾಳೆ. ಅಯ್ಯಯ್ಯೋ, ನಿಮ್ಮೆಲ್ರ ಕಣ್ಣು ನಮ್ಮ ಮುದ್ದು ಸೊಸೆ ಮೇಲೆ ಮಾತ್ರ ಅಲ್ಲ. ಈಶ್ವರಿ ಹೇಳಿ ವಿದ್ಯಾ ಹೊಟ್ಟೆ ಮೇಲೆ ಕೈ ಇಟ್ಟು ಹೊಟ್ಟೆ ಒಳಗಿರೋ ನಮ್ಮ ಮೊಮ್ಮಗನಿಗೂ ತಾಗ್ತೈತೆ, ಯಾರ ದೃಷ್ಟಿನೂ ಆಗದೆ ಇರಲಿ ಅಂತ ಹೇಳಿ ಕೈ ಇಳಿ ತೆಗೆದು ನಟ್ಕೆ ಮುರಿತಾಳೆ ಈಶ್ವರಿ. ಇವ್ರು ಸೀರೆ ಉಡ್ಸ್ಕೊಂಡು ಬಂದಿದ್ರೆ ಸತ್ಯ ಗೊತ್ತಾಗಿರ್ತೈತೆ. ಗೊತ್ತಾದ್ರೂ ಈಶ್ವರಿ ಯಾಕೆ ಸುಮ್ಮನೆ ಇದ್ದಾಳು? ಏನಾದರೂ ವಿದ್ಯಾ ಅವ್ರ ಕಣ್ ತಪ್ಪಿಸಿ ಸೀರೆ ಉಟ್ಕೊಬಂದ್ಲೆ, ಇಲ್ಲಿ ಏನು ಇದ್ದದ್ದು ಅಂತ ಮೋಹನ ಯೋಚನೆ ಮಾಡ್ತಿರ್ತಾಳೆ ಮನಸ್ಸಿನಲ್ಲಿ ಅನ್ಕೊಂಡು. ಏನಕ್ಕ ಶಾನೆ ಯೋಚನೆ ಮಾಡ್ತಿದ್ದಿ ಅಂತ ಈಶ್ವರಿ ಹೇಳ್ತಾಳೆ. ಈಶ್ವರಿ, ಅದು ವಿದ್ಯಾ ಇವತ್ತು ಬೇರೆ ರೀತಿ ಸೀರೆ ಉಟ್ಕೊಬಂದಂಗೆ ಕಾಣಿಸ್ತಿತ್ತು, ಅದಕ್ಕೆ ನೋಡ್ತಿದ್ದೆ. ಈಶ್ವರಿ, ನೀವಿಬ್ರು ವಿದ್ಯನ್ಗೆ ಸೀರೆ ಉಡ್ಸ್ಕೊಬಂದ್ರಾ? ಈಶ್ವರಿ, ನಿನ್ನೆ ಕೇಳ್ತಾ ಇರೋದು, ನೀವೇ ಸೀರೆ ಉಡ್ಸ್ಕೊಬಂದ್ರಾ ಇಲ್ಲ ಅವಳೇ ಸೀರೆ ಉಟ್ಕೊಬಂದ್ಲಾ ಅಂತ ಮೋಹನ ಹೇಳ್ತಾಳೆ. ಇಲ್ಲ ಅಕ್ಕ, ನಾವು ಹೋಗೋಷ್ಟೊತ್ತಿಗೆ ಸೀರೆ ಉಟ್ಕೊಂಡು ಆಚೆಗೆ ಬಂದ್ಲು. ನಿಜವಾಗ್ಲೂ ಅಕ್ಕ, ಅವಳನ್ನ ನೋಡಿ ನಾವೇ ಕಳೆದೋದ್ವಿ. ಯಾಕೆ ಹೇಳು? ಹಿಂಗೆ ವಿದ್ಯನ್ ನೋಡಿದ್ದು ಇದೇ ಮೊದಲಲ್ವೇ ಅಂತ ಈಶ್ವರಿ ಹೇಳ್ತಾಳೆ. ಇತ್ತ ಮೋಹನ ಮನಸ್ಸಿನಲ್ಲಿ ಹಂಗಾದ್ರೆ ವಿದ್ಯಾ ಬಸ್ರಿ ಅಲ್ಲ ಅನ್ನೋದು ಇವ್ರಿಗೆ ಗೊತ್ತಿಲ್ಲ ಅಂತ ಅನ್ಕೊಂತಿರ್ತಾಳೆ. ಕಾರ್ದು ಹಾರನ್ ನೋಡಿಯುತ್ತೆ, ಅದನ್ನು ಕೇಳಿಸ್ಕೊಂಡು ಚಿತ್ರ ಕಾರ್ ಸೌಂಡ್ ಬರ್ತದೆ, ಭದ್ರ ಬಂದ ಅನಿಸುತ್ತೆ ಅಂತ ಚಿತ್ರ ಹೇಳ್ತಾಳೆ. ಇತ್ತ ಭದ್ರ ಫೋನ್ನಲ್ಲಿ ಮಾತಾಡ್ಕೊಂಡು ಬರ್ತಿರ್ತಾನೆ. ಭದ್ರ ಅಂತ ಈಶ್ವರಿ ಹೋಗ್ತಾಳೆ. ಹೇಳ್ ಚಿಕ್ಕವ್ವ ಅಂತ ಭದ್ರ ಹೇಳ್ತಾನೆ. ವಿದ್ಯನ್ ಒಂದ್ಸರಿ ನೋಡಪ್ಪ, ಅವಳು ಹೊಸ್ದಾಗಿ ಕಾಣಿಸ್ತಾವಳೆ ಅಂತ ಅನ್ನಿಸ್ಲಿಲ್ವೇ ಅಂತ ಈಶ್ವರಿ ಹೇಳ್ತಾಳೆ. ವಿದ್ಯಾನ ಒಂದ್ಸರಿ ನೋಡ್ಬಿಟ್ಟು, ಅಮ್ಮಿ ಇದು ನೀನೇಯ? ನನ್ನ ಕಣ್ಣನ್ನ ನಾನೇ ನಂಬಕ್ಕಾಗ್ತಾ ಇಲ್ಲ ಕಣಮ್ಮಿ ಅಂತ ಭದ್ರ ಹೇಳ್ತಾನೆ. ಭದ್ರ, ನಾನು ಮತ್ತೆ ಅವ್ವ ಹೋಗಿ ವಿದ್ಯನ್ಗೆ ಅಂತಾನೆ ಈ ಸೀರೆ ತಗೊಬಂದಿದ್ದೀವಿ ಅಂತ ಚಿತ್ರ ಹೇಳ್ತಾಳೆ. ಹಂಗಲ್ಲ ಕಣಪ್ಪ ಭದ್ರ, ಗರ್ಭಿಣಿ ಅಂದ್ಮೇಕೆ ಒಂದಲ್ಲ ಒಂದು ಆಸೆ ಬರ್ತಾ ಇರ್ತೈತೆ, ಆದರೆ ಅವರು ಹೇಳೋಕ್ಕಿಲ್ಲ, ಒಂದ್ಸಲಿ ಇಟ್ಕೊಳೋದೇ ಜಾಸ್ತಿ. ಹಂಗಾಗಿ ಈ ಸೀರೆ ಮುಖಾಂತರ ಅವಳ ಆಸೆ ಕಮ್ಮಿ ಆಗಲಿ ಅಂತ ನಾನೇ ಹೋಗಿ ತಗೊಬಂದೆ. ಯಾಕೆ ಹೇಳು, ಹೆಣ್ಮಕ್ಳಿಗೆ ಸೀರೆ ಕೊಡೋ ಅಂತ ಖುಷಿ ಇನ್ನೆಲ್ಲೂ ಸಿಗೋಕ್ಕಿಲ್ಲ. ಇದು ಒಂದು ಸೀರೆಯಿಂದ ನಿನ್ನ ಸುತ್ತಮುತ್ತ ನಾನು ಇದ್ದೀನಿ ಅಂತ ನೆನಪಿಸೋಕೆ ತಗೊಬಂದಿದ್ದೀನಿ ಅಂತ ಈಶ್ವರಿ ಹೇಳ್ತಾಳೆ. ನಿನ್ನ ಮಾತು ದಿಟ ಬಿಡು ಚಿಕ್ಕವ್ವ, ಈ ಆಸೆಗಳನ್ನ ಯಾರಿಗೂ ಹೇಳಿದ್ರೆ ಇದ್ರೂ ಅದನ್ನು ಅರ್ಥ ಮಾಡ್ಕೊಳೋರು ಅವರೇ ಅಂತ ಭರವಸೆ ಇದ್ದಾಗ ಮನಸ್ಸಿಗೆ ಎಷ್ಟು ಸಂತೋಷ ಆಗ್ತದೆ ಗೊತ್ತೇ ಅಂತ ಭದ್ರ ಹೇಳ್ತಾನೆ. ಎಲ್ರೂ ಹೊಸಿ ಸುಮ್ಕಿರ್ತೀರಾ? ಮಾತು ಮುಂಚೆ ಅವಳು ಚಂದ ಕಾಣ್ತಾವಳೆ ಅಂತ ಹೇಳಿದ್ರೆ ಬಸ್ರಿ ಹೆಂಗ್ಸ್ಗೆ ದೃಷ್ಟಿ ಆಗೋಕ್ಕಿಲ್ವೇ? ದೊಡವ, ರಾತ್ರಿಗೆ ವಿದ್ಯನ್ಗೆ ಕಡ್ಡಿ ನೀಡ್ಸ್ಬಿಡು, ಎಲ್ರೂ ದೃಷ್ಟಿ ಹಾಕವ್ರೆ ಅಂತ ಚಿತ್ರ ಹೇಳ್ತಾಳೆ. ಸರಿ ಚಿತ್ರ ಅಂತಾಳೆ ಮೋಹನ. ನಾನೆಲ್ಲ ಹೇಳಿದ್ದೆಲ್ಲ ಗೆಪ್ತಿಗೆ ಅದೇ ತಾನೆ ಅಂತಾಳೆ ಈಶ್ವರಿ. ವಿದ್ಯಾಗೆ ನೆನ್ಪು ಮಾಡ್ಕೊತಿರ್ತಾಳೆ ಹೇಳಿದ್ದನ್ನ. ಏನವ್ವ, ನಿನ್ನ ನಂಬಿ ತಿಜೋರಿನೇ ನಿನ್ನ ಕೈ ಕೊಟ್ಟವ್ರೆ ಅಂದ್ಮೇಕೆ ಇಷ್ಟು ಸಣ್ಣ ಕೆಲಸ ಆಗೋಕ್ಕಿಲ್ವಾ? ಯೋಚನೆ ಮಾಡು ವಿದ್ಯಾ, ನೀನು ಚಿಟಿಕೆ ಹೊಡೆಯೋದ್ರೊಳಗೆ ಕೆಲಸ ಆಗ್ತದೆ. ಯಾಕೆ ವಿದ್ಯಾ, ಯಾಕೇನು ಮಾತಾಡ್ತಿಲ್ಲ ಅಂತಾಳೆ ಈಶ್ವರಿ. ಅವ್ವ, ಈಟೊಂದು ಹೇಳಿದ್ಮೇಲೂ ಆಡದೆ ಇದ್ದಾಳೆ, ಆಡ್ತಾಳೆ ಬಿಡವ್ವ, ಯಾಕಂದ್ರೆ ಈ ಮಗಿನ ಗುಟ್ಟು ರೊಟ್ಟಾಗೋದು ಅವಳಿಗಿಷ್ಟ ಇಲ್ಲ ಕಣವ್ವ ಅಂತ ಚಿತ್ರ ಹೇಳ್ತಾಳೆ. ಕೊಡವ್ವ ಇಲ್ಲಿ, ನಮ್ಮ ವಂಶದ ಕುಡಿ ಎಷ್ಟೊಂದು ಮುದ್ದಾಗೈತೆ ನೋಡು, ಒಂದ್ಕಿತ ದೃಷ್ಟಿ ತೆಗಿಯೇ ಅಂತ ಈಶ್ವರಿ ಹೇಳ್ತಾಳೆ. ಚಿತ್ರ ದೃಷ್ಟಿ ತೆಗಿತಾಳೆ. ಆದ್ರೂ ನೀನು ಬರೋಕ್ಕಿನ್ನ ಟೈಮ್ ಐತೆ, ತಕೋ ನೀನು ಹೊಟ್ಟೆ ಒಳಕ್ಕೆ ಹಾಕ್ಕೋ, ತಕ್ಕಳೆ ನಿನ್ನ ಮಗವ ಜೋಪಾನವಾಗಿ ಕಟ್ಕೊಂಡು ಸೀರೆ ಉಟ್ಕ. ಈಗ ನೀನು ನಾನು ಹೇಳಿದ ಮಾತ್ರ ಕೇಳಬೇಕು. ಕಮಕ್ ಕಿಮಿಕ್ ಅಂದೆ ಅಂದರೆ ಏನಾಗ್ತದೆ ಅಂತ ನಿನ್ಗೆ ಸಂದ ಗೊತ್ತದೆ. ಮುದ್ದು ಸೊಸೆ ಕೆಳಕ್ಕೆ ಕೆಳರು ಕಾಯ್ತವ್ರೆ ಕಣವ್ವ, ಬೇಗ ಸೀರೆ ಬದಲಾಯಿಸ್ಕೊ, ಕೆಳಕ್ಕೆ ಹೋಗವ್ವ ಅಂತ ಹೇಳಿ ತಗೊಳ್ಳೆ ಅಂತ ಕೋಪದಿಂದ ಹೇಳ್ತಾಳೆ ಈಶ್ವರಿ.
ಕೈಯಿಂದ ತಗೊತಾಳೆ ಬಟ್ಟೆ ಮೂಟೆನ. ವಿದ್ಯಾ ಇದನ್ನು ನೆನೆಸ್ಕೊತಿರ್ತಾಳೆ. ವಿದ್ಯಾ ನಾನು ಹೇಳ್ಕೊಟ್ಟಿದ್ದು ಮಾರ್ಗದಲ್ಲಿ ನೀರು ಹೋಗ್ತಾ ಇದ್ರೆ ಎಲ್ಲ ಸಲೀಸಾಗೇ ಇರ್ತೈತೆ, ಮುಂದೆ ಕೂಡ ಯಾವ ತೊಂದರೆನೂ ಆಗೋಕ್ಕಿಲ್ಲ, ಅರ್ಥ ಐತೆ ಅಂತಾಳೆ ಈಶ್ವರಿ. ಇತ್ತ ಭದ್ರ ವಿದ್ಯಾನೇ ನೋಡ್ತಾ ಇರ್ತಾನೆ. ಏನಾಯ್ತು ಗೌಡ್ರೆ, ಯಾಕೆ ಹಿಂಗೆ ನೋಡ್ತಾ ಇದ್ದೀರಾ ಅಂತ ವಿದ್ಯಾ ಕೇಳ್ತಾಳೆ. ಅಮ್ಮಿ ನಿನಗೆ ಸುಮ್ಕೆ ಸುಳ್ಳು ಹೇಳ್ಬಾರ್ದು ಕಣಮ್ಮಿ, ಚಿಕ್ಕವ್ವ ನಿನಗೆ ಸೂಪರಾಗಿರೋ ಸೀರೆನೇ ತಂದ್ಕೊಟ್ಟವ್ರೆ. ಈ ಸೀರೆಯಲ್ಲಿ ಶಾನೆ ಚಂದ ಕಾಣಿಸ್ತಾ ಇದ್ದಿ. ಅಮ್ಮಿ ಚಿಕ್ಕವನ ಹತ್ರ ಯಾವ ಅಂಗಡಿಯಲ್ಲಿ ತಂದ್ರೆ ಅಂತ ಕೇಳ್ಕೊ, ಹೋಗಿ ಇನ್ನೊಂದು 10 ಸೀರೆ ತಂದ್ಬಿಡುವ. ಅಮ್ಮಿ ನಾನು ಬಂದಾಗಿನಿಂದ ನೋಡ್ತಾ ಇದ್ದೀನಿ, ಏನೋ ಒಂಥರ ಇದೆಯಲ್ಲ, ಏನು ಸಮಾಚಾರ ಅಂತಾನೆ ಭದ್ರ. ಏನು ಇಲ್ಲ ಗೌಡ್ರೆ ಅಂತಾಳೆ ವಿದ್ಯಾ. ಆಮೇಲೆ ನಮ್ಮ ಬಂಗಾರಿ ಏನು ಹೇಳ್ತಾವಳೆ ಅಂತ ಹೇಳಿ ಹೊಟ್ಟೆನ ಮುಟ್ಟಿ ಏ ಬಂಗಾರಿ 4 ತಿಂಗಳ ಅಟಯ್ಯ, ಅದೆಷ್ಟೊತ್ತು ಕಾಣಿಸ್ತೀಯ ಅಂತ ಕಾಯ್ತಾ ಕೂತೀವ್ನಿ, ಅಲ್ಲಿ ಗಂಟ ನನ್ನ ಅಮ್ಮಿ ಹೊಟ್ಟೆನಾಗೆ ಬೆಚ್ಚಗಿರು ಐತೆ, ಆಮೇಕಿಂದ ಈ ಅಪ್ಪನ ತೋಳ್ನಾಗೆ ಜೋಪಾನ ಮಾಡ್ತೀನಿ ಅಂತ ಹೇಳಿ ಅಮ್ಮಿ ಈ ಸೀರೆದಲ್ಲಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆಯಾ ಅಂತಂದರೆ ಮುದ್ದು ಮಾಡಬೇಕು ಅಂತ ಅನ್ನಿಸ್ತೈತೆ, ಅದಕ್ಕೆ ಒಂದ್ಕಿತ ನಿನಗೂ ನನ್ನ ಮಗಿಗೂ ದೃಷ್ಟಿ ತೆಗೆದ್ಬಿಡ್ತೀನಿ ಅಂತ ಹೇಳಿ ದೃಷ್ಟಿ ತೆಗಿತಾನೆ ಭದ್ರ. ಅಮ್ಮಿ ನಾನೇನಾದರೂ ನಿನ್ಗೆ ಮುದ್ದು ಮಾಡಬೇಕು ಅಂತ ಹತ್ರ ಬಂದೆ ಅಂತ ಇಟ್ಕ, ಆ ನಮ್ಮ ಕಾಗೆ ಮುದುಕಿ ಎಲ್ಲಿರ್ತಾಳೆ ಫೋನ್ ಮಾಡಿಬಿಡ್ತಾಳೆ, ಅದಕ್ಕೆ ಅವಳಿಗೆ ಗೊತ್ತಾಗ್ದಿದ್ದಂಗೆ ನೀನೇ ಒಂದು ಮುತ್ತು ಕೊಟ್ಬಿಡು, ನಾನೇನೋ ಆಸೆ ಮಾಡ್ಕೊಂಡು ಕೇಳಿದೆ, ಯಾಕೋ ಆಸೆ ಪೂರ್ತಿ ಆಗಂಗೆ ಕಾಣ್ತಾ ಇಲ್ವಲ್ಲ ಅಂತ ಭದ್ರ ಹೇಳ್ತಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರು ಇನ್ನೂ ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.